ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗು ಮತ್ತು ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದ ಒಂದು ಜ್ಯೋತಿಷ್ಯ, ಒಂದು ಜಾತಕ ಪ್ರೊಡಿಕ್ಷನ್. ಇವತ್ತು ನಿಮಗೆ ಟೈಟಲ್ ನೋಡ್ತಾನೆ ಗೊತ್ತಾಗಿರುತ್ತೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಜಾತಕನ ಇವತ್ತು ಪ್ರೊಡಿಕ್ಷನ್ ಮಾಡ್ತೀನಿ. ತುಂಬ ಒಂದು ಉತ್ತಮವಾದಂಥ, ನಿಮಗೆ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿರುತ್ತೆ ಜಾತಕ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದ ಯೋಗಗಳಿದೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ನೋಡಿ, ಇವರು 17 ಸೆಪ್ಟೆಂಬರ್ 1950ರಲ್ಲಿ ಹುಟ್ಟಿರೋದು. ಇವ್ರ ಡೇಟ್ ಆಫ್ ಬರ್ತು. ಅದರಲ್ಲೂ 11 ಗಂಟೆ 15 ನಿಮಿಷ AM ಅಂತ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನು. ಕೆಲವೊಂದಷ್ಟು ವೆಬ್ಸೈಟ್ಗಳು, ಕೆಲವೊಂದಷ್ಟು ಜ್ಯೋತಿಷಿಗಳು ಹೇಳೋ ಪ್ರಕಾರ 10:45 11:15 ಅಂತ ಟೈಮ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಟೈಮ್ ಯಾರೂ ಕೊಟ್ಟಿಲ್ಲ. ಸೊ ಹಂಗಾಗಿ ಲಗ್ನ ಬಂದು ವೃಶ್ಚಿಕ ಲಗ್ನನೇ ಬರೋದ್ರಿಂದ 11:15 ಹಾಕ್ಕೊಂಡಿದ್ದೀನಿ. ಸೊ ಇವರು ಅನುರಾಧ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಅಂಶಕುಂಡಲಿಗೂ ಮತ್ತು ಜನ್ಮಕುಂಡಲಿ ಭಾವಕುಂಡಲಿಗೂ ಡಿಫ್ರೆನ್ಸ್ ನೋಡಿದಾಗ, ಇವರ ಜಾತಕದಲ್ಲಿ ಶುಕ್ರ ಗ್ರಹ ಸಿಂಹರಾಶಿಯಲ್ಲಿ, ಅಂಶಕುಂಡಲಿಯಲ್ಲಿಯೂ ಶುಕ್ರ ಗ್ರಹ ಅಲ್ಲೇ ಇದೆ, ಭಾವಕುಂಡಲಿಯಲ್ಲೂ ಶುಕ್ರ ಗ್ರಹ ಸಿಂಹರಾಶಿಯಲ್ಲಿದೆ. ಸೊ ಶುಕ್ರ ಗ್ರಹ ಇಲ್ಲಿ ವರ್ಗೋತ್ತಮ ಆಗಿದೆ. ಶುಕ್ರ ಗ್ರಹ ಇವರ ಜಾತಕದಲ್ಲಿ ವರ್ಗೋತ್ತಮ ಆಗಿದೆ. ಇದೊಂದು ಅಂಶಕುಂಡಲಿಗೂ ಮತ್ತು ಈ ಭಾವಕುಂಡಲಿಗೂ ಒಂದು ವ್ಯತ್ಯಾಸ. ನಂತರ ಭಾವಕುಂಡಲಿಯಲ್ಲಿ ರವಿ ಮತ್ತು ಬುಧಾದಿತ್ಯ ಯೋಗದಲ್ಲಿದೆ. ಅಂಶಕುಂಡಲಿಯೂ ಸಹ ರವಿ ಮತ್ತು ಬುಧ ಒಂದೇ ಮನೆಯಲ್ಲಿದೆ, ಬುಧಾದಿತ್ಯ ಯೋಗ ಇದೆ. ಇದು ಅಂಶಕುಂಡಲಿಯಲ್ಲಿ ಮತ್ತು ಭಾವಕುಂಡಲಿ ಇರತಕ್ಕಂಥ ಎರಡು ಡಿಫ್ರೆನ್ಸು. ನೆಕ್ಸ್ಟ್ ಇವರಿಗೆ ಯೋಗಗಳ ವಿಚಾರಕ್ಕೆ ಬರೋದಾದರೆ, ಇವ್ರ ಜಾತಕದಲ್ಲಿ ನೋಡಿ, ರುಚಕ ಮಹಾಯೋಗ ಇದೆ, ರುಚಕ ಮಹಾಪುರುಷ ಯೋಗ ಅಂತೀವಿ ಇದನ್ನು. ರುಚಕ ಮಹಾಪುರುಷ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಆಮೇಲೆ ಚಂದ್ರ ನೀಚಭಂಗ ರಾಜಯೋಗ ಇದೆ. ಚಂದ್ರ ನೀಚಭಂಗ ರಾಜಯೋಗ ಉಂಟಾಗಿದೆ. 3ನೇದು 4ನೇದು ಬಂದು ಗಜಕೇಸರಿ ಯೋಗ ಇದೆ. 5ನೇದು ಬಂದು ಶಶಭೃಗು ಕರ್ಮಯೋಗ ಇದೆ. ಮತ್ತು 6ನೇದು ಬುಧಾದಿತ್ಯ ಯೋಗ ಇದೆ. ಈ 6 ಮಹಾಬಲಿಷ್ಠ ಯೋಗಗಳಿರೋದ್ರಿಂದ ಈ ವ್ಯಕ್ತಿ ಜಾತಕದಲ್ಲಿ ನಮಗೆ ಗೊತ್ತಿರೋ ಹಾಗೆ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಗೊತ್ತಿದೆ ಯಾವ ರೀತಿ ನಮ್ಮ ದೇಶಕ್ಕೆ ಇವರು ಪ್ರಧಾನಮಂತ್ರಿಗಳಾಗಿದೆ. ಒಂದು ರಾಜನ ಜಾತಕ ಯೋಗ ಇರ್ತಕ್ಕಂಥ ಎಲ್ಲ ಕಂಪ್ಲೀಟು ಯೋಗ್ಯತೆ, ಈ ಗ್ರಹಗಳ ಸ್ಥಿತಿಗಳು ಇದರಲ್ಲಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ಯಾವುದಿದೆ ಅಂತ. ನೋಡಿ, ಮೊದಲನೇದಾಗಿ ಇವ್ರದ್ದು ಅನುರಾಧ ನಕ್ಷತ್ರ 2ನೇ ಪದ. ಇಲ್ಲಿ ಲಗ್ನ ಬಂದು ವೃಶ್ಚಿಕ ಲಗ್ನ ಬರ್ತದೆ. ವೃಶ್ಚಿಕ ಲಗ್ನದಲ್ಲಿ ಲಗ್ನಾಧಿಪತಿ ಆದಂಥ ಕುಜ ಲಗ್ನದಲ್ಲೇ ಇದ್ದಾನೆ. ನೋಡಿ, ನಮಗೆಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೆ ನಾನು. ಲಗ್ನಾಧಿಪತಿ ಆದಂಥ ಕುಜ, ಅದು ವೃಶ್ಚಿಕ ಲಗ್ನ, ಕುಜ ಲಗ್ನದಲ್ಲೇ ಇದ್ದರೆ ಅದು ರುಚಕ ಮಹಾಪುರುಷ ಯೋಗ ಆಗ್ತದೆ. ಆ ಒಂದು ಯೋಗದಿಂದ, ರುಚಕ ಮಹಾಪುರುಷ ಯೋಗದಿಂದ ಖಂಡಿತವಾಗಿ ಆರೋಗ್ಯ, ದೀರ್ಘ ಆಯುಷ್ಯ ವೃದ್ಧಿ ಆಗ್ತದೆ. ದೈಹಿಕ ಶಕ್ತಿ ಬಲಾಢ್ಯವಾಗಿರುತ್ತೆ. ಆಮೇಲೆ ಇವರು ಸ್ಪೋರ್ಟ್ಸು, ಯೋಗ ಸಾಧನೆಗಳು, ದೈಹಿಕ ಶಕ್ತಿ ವರ್ಧನೆ ಮಾಡ್ತಕ್ಕಂಥದ್ದು, ಈ ಎಲ್ಲ ರೀತಿ ಆಮೇಲೆ ದೃಢವಾದ ನಿರ್ಧಾರ ತಗೊಳ್ಳೋದು, ಧೈರ್ಯ, ಮೊಂಡು ಸಾಹಸ, ಇವೆಲ್ಲ ತುಂಬ ಯಥೇಚ್ಛವಾಗಿ ಈ ಒಂದು ಜಾತಕದ ವ್ಯಕ್ತಿಗೆ ಇರುತ್ತೆ. ಇವರು ಸಹ ಅದೇ ರೀತಿ ಬದುಕ್ತಾ ಇದ್ದಾರೆ, ದೀರ್ಘ ಆಯುಷ್ಯ ಇರುತ್ತೆ. ಮತ್ತು 2ನೇದು ಬಂದು ಶಶಿಮಂಗಳ ಯೋಗ ಇದೆ. ನೋಡಿ, ಚಂದ್ರ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗಿದ್ದಾನೆ. ಯಾಕಂದರೆ ಇಲ್ಲಿ ಬಂದು 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ, ದೈವಸ್ಥಾನ ಅಂತೀವಿ. ಈ 9ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದು ಶ್ರೇಷ್ಠ. ಅದು ಮಿತ್ರಗ್ರಹ ಕುಜನ ಜೊತೆ ಇರೋದು, ಲಗ್ನಾಧಿಪತಿ ಜೊತೆ ಇರೋದು ಸರ್ವಶ್ರೇಷ್ಠ. ಆದರೆ ನೀಚ ಆಗಿದೆ. ಬಟ್ ನೀಚ ಭಂಗ ಆಗಿ ರಾಜಯೋಗ ಉಂಟಾಗಿದೆ. ಯಾಕೆ ಅಂದರೆ ಚಂದ್ರನಿಗೆ ಕೇಂದ್ರ ಸ್ಥಾನ 1 ಮತ್ತು ಕುಜ ಲಗ್ನಾಧಿಪತಿ ಜೊತೆಲೇ ಇರೋದ್ರಿಂದ ಚಂದ್ರನಿಗೆ ನೀಚ ಭಂಗ ರಾಜಯೋಗ ಉಂಟಾಗಿದೆ. ಸೊ ಹಂಗಾಗಿ ಇಲ್ಲಿ ರುಚಕ ಮಹಾಯೋಗ, ಆಮೇಲೆ ಶಶಿಮಂಗಳ ಯೋಗ ಮತ್ತು ಚಂದ್ರ ನೀಚ ಭಂಗ ರಾಜಯೋಗ ಒಂದೇ ಮನೆಯಲ್ಲಿ ಲಗ್ನದಲ್ಲಿ 3 ಯೋಗಗಳು ಬಂದಿರೋದ್ರಿಂದ ಖಂಡಿತವಾಗಲೂ ಈ ವ್ಯಕ್ತಿಗೆ ದೀರ್ಘ ಆಯುಷ್ಯ, ದೀರ್ಘ ಆರೋಗ್ಯ, ದೈಹಿಕ ಶಕ್ತಿ, ರಾಜನಾಗ್ತಕ್ಕಂಥ ಎಲ್ಲ ಸರ್ವಶ್ರೇಷ್ಠ ಗುಣಗಳು ಇಲ್ಲಿಂದನೇ ಗೊತ್ತಾಗ್ಬಿಡುತ್ತೆ ನಮಗೆ. ನೆಕ್ಸ್ಟು 2ನೇ ಭಾವಕ್ಕೆ ಬರೋದಾದರೆ, 2ನೇ ಮನೆ ಧನಸ್ಥಾನಾಧಿಪತಿ ಗುರು ಇಲ್ಲಿ 4ರಲ್ಲಿ ವಕ್ರ ಆಗಿದ್ದಾನೆ. ಸೊ ಇಲ್ಲಿ ಗುರು ಯಾರದೇ ಜಾತಕದಲ್ಲಿ ಅಷ್ಟೇ ಒಂದು ಗ್ರಹ ವಕ್ರ ಆದರೆ ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ಫಲ ಕಡಿಮೆ ಆಗುತ್ತೆ. ನೋಡಿ, ಇವ್ರ ಜೀವನದಲ್ಲಿ ನಾವು ಧನ ಮತ್ತು ಕುಟುಂಬ ಅಂತೀವಿ. 2ನೇ ಮನೆ ಕುಟುಂಬ ಯೋಗನೂ ಕಮ್ಮಿ ಆಯಿತು ಇವ್ರಿಗೆ. ಧನ ಇವರು ಹೆಚ್ಚಾಗಿ ಎಲ್ಲ ರಾಜಕಾರಣಿಗಳು ಮಾಡೋ ರೀತಿ ದುಡ್ಡನ್ನ ಇವರು ಮಾಡ್ಕೋತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ದುಡ್ಡು ಹೆಚ್ಚಾಗಿ ಕೊಟ್ಟಿರ್ತಾ ಇಲ್ಲ. ಅದೇ ರೀತಿ ಯೋಗನೂ ಸಹ ಇಲ್ಲಿದೆ. ಧನಸ್ಥಾನಾಧಿಪತಿ ಗುರು ವಕ್ರ ಆಗಿದ್ದಾನೆ. ಕುಟುಂಬ ಮತ್ತು ಧನಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಗುರು ಇಲ್ಲಿ ವಕ್ರ ಆಗಿರೋದು, 4ರಲ್ಲಿ ವಕ್ರ ಆಗಿರೋದ್ರಿಂದ ಆ ವಿಚಾರದಲ್ಲೆಲ್ಲ ಇವರು ಪ್ರಮಾಣ ಕಡಿಮೆ ಆಗಿದೆ. ಮತ್ತು 3 ಮತ್ತು 4ನೇ ಮನೆ ಅಧಿಪತಿ ಆದಂಥ ಶನಿ ಇಲ್ಲಿ ಕರ್ಮಕಾರಕನಾಗಿ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲೇ ಇರೋದು, ಅದು ತುಂಬ ಶ್ರೇಷ್ಠವಾದ ಯೋಗ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮತ್ತು ಪಂಚಮಾಧಿಪತಿ ಗುರು 4ರಲ್ಲಿ ಬಂದು ವಕ್ರ ಆಗಿದ್ದಾನೆ. ಪಂಚಮ ಅಂದರೆ ಪುತ್ರಸ್ಥಾನ, ಅಂದರೆ ಸಂತಾನ ಸ್ಥಾನ. ಸಂತಾನಕ್ಕೆ ಇಲ್ಲಿ ಇವರಿಗೆ ಸಂತಾನ ಯೋಗವೂ ಇಲ್ಲ, ಯಾಕೆಂದರೆ ವಕ್ರ ಆಗಿರೋದ್ರಿಂದ. ಮತ್ತು ಈ ಗುರು ಮೇಲೆ
ಕುಜನ 4ನೇ ದೃಷ್ಟಿ, ಕುಜನ 4ನೇದು ಕೆಟ್ಟ ದೃಷ್ಟಿ ಅದು. ಸೊ ಈ ಕುಜನ 4ನೇ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದಿರೋದ್ರಿಂದ ಕುಟುಂಬ ಯೋಗ, ಧನಯೋಗ, ಸಂತಾನ ಯೋಗ 4 ಒಕ್ಕಳ್ಕೊಂಡಿದ್ದಾರೆ. ವಕ್ರ ಅನ್ನೋದೊಂದು ಇಲ್ಲಿ ಮೈನಸ್ ಆಯಿತು, ಕುಜನ 4ನೇ ದೃಷ್ಟಿ ಮೈನಸ್ ಆಯಿತು. ಸೊ 2 ಕೆಟ್ಟ ಪರಿಣಾಮಗಳಿಂದ ಇವರು ಧನ, ಕುಟುಂಬ ಮತ್ತು ಸಂತಾನ 3 ಅಂಶಗಳನ್ನು ಇವ್ರ ಜಾತಕದಲ್ಲಿ ಇವ್ರಿಗೆ ಸಿಕ್ಕಿಲ್ಲ, ಯೋಗ ಇಲ್ಲ. ಮತ್ತು ಪಂಚಮದಲ್ಲಿ ರಾಹು ಇರೋದು ಕೂಡ ಸಂತಾನಕ್ಕೆ ದೋಷ, ಅದು ಪಿತೃಶಾಪ, ಸಂತಾನ ದೋಷ ಬರ್ತದೆ, ಅದೊಂದಾಯಿತು. ಆದರೆ ಈ ಒಂದು ಲಗ್ನದಲ್ಲಿರತಕ್ಕಂಥ 3 ಸರ್ವಶ್ರೇಷ್ಠ ಯೋಗಗಳು ಇವರಿಗೆ ಆ ಯೋಗಗಳನ್ನ ಬಿಟ್ಟು ಮಿಕ್ಕ ಎಲ್ಲ ರೀತಿಯ ಒಂದು ರಾಜನ ಆಡಳಿತ ಮಾಡ್ತಕ್ಕಂಥ, ಅಧಿಕಾರ ಮಾಡ್ತಕ್ಕಂಥ, ಸರ್ವಶ್ರೇಷ್ಠ ದೀರ್ಘ ಆಯುಷ್ಯ ಕೊಡ್ತಕ್ಕಂಥ ಯೋಗಗಳು ಲಗ್ನದಲ್ಲಿ ಖಂಡಿತವಾಗ್ಲೂ ಲೈಫ್ ಲಾಂಗು ಇವರಿಗೆ ಸಿಕ್ಕೇ ಸಿಕ್ಕುತ್ತೆ. ಆದರೆ ಕುಟುಂಬ ಯೋಗ ಇಲ್ಲ, ಧನಯೋಗ ಇಲ್ಲ, ಸಂತಾನ ಯೋಗ ಇಲ್ಲ, ಅದಷ್ಟು ಇವರಿಗೆ ಮೈನಸ್ ಆಗಿದೆ. ನೆಕ್ಸ್ಟ್ ನಾವು 6ನೇ ಮನೆ ವಿಚಾರಕ್ಕೆ ಬರೋದಾದರೆ ಪರಾಕ್ರಮ ಮನೆ, ಸಾಲ, ಶತ್ರು ಮನೆ, ಅದು ವಿಜಯ ಸಾಧಿಸ್ತಕ್ಕಂಥ, ಶತ್ರುಗಳ ನಿಗ್ರಹ ಮಾಡ್ತಕ್ಕಂಥ ಮನೆ. ಆ ಮನೆ ಅಧಿಪತಿ ಕುಜ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು ಉತ್ತಮವಾದಂಥ ಯೋಗ ಕೊಡ್ತದೆ. ಮತ್ತು ಸಪ್ತಮಾಧಿಪತಿಯಾದಂಥ ಶುಕ್ರ ಇಲ್ಲಿ 12ಕ್ಕೂ ಅಧಿಪತಿಯಾಗಿ ಶನಿ ಜೊತೆ ಇರೋದು ಅಷ್ಟು ನಿರಾಸಾಯಕತಾಯಿತು, ಉತ್ಸಾಹ ಇರೋದಿಲ್ಲ, ವೈವಾಹಿಕ ಜೀವನ ಇವರಿಗೆ ಉತ್ಸಾಹ ಇರೋದಿಲ್ಲ. ಮತ್ತು ಕುಜ ಲಗ್ನದಲ್ಲಿ ಇದು ಸಪ್ತಮ ನೋಡೋದ್ರಿಂದ ಕುಜದೋಷ ಉಂಟಾಗ್ತದೆ. ಆ ಕುಜದೋಷ ಈ ಜಾತಕದ ವ್ಯಕ್ತಿಗೆ ಉಂಟಾಗೋದಿಲ್ಲ, ಯಾಕಂದರೆ ಲಗ್ನಾಧಿಪತಿನೇ ಕುಜ ಆಗಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಕುಜದೋಷ ಬರೋದಿಲ್ಲ. ಈತನ ಹೆಂಡತಿಗೆ ಅದು ದೋಷಕಾರಿ ಆಗ್ತದೆ. ಆಗ ಗಂಡ ಹೆಂಡತಿ ಜೊತೆಲಿ ಬಾಳಕ್ಕೆ ಆಗೋದಿಲ್ಲ, ಯಾಕೆಂದರೆ ಕುಜದೋಷದ ಪರಿಣಾಮ ಒಂದು. ನಂತರ ಸಪ್ತಮಾಧಿಪತಿ ಶುಕ್ರ ಇಲ್ಲಿ 10ನೇ ಮನೆಯಲ್ಲಿ 12ನೇ ಮನೆ ಅಧಿಪತಿಯಾಗಿ ಜೊತೆಯಲ್ಲಿ 10ನೇ ಮನೆ ಶನಿ ಜೊತೆ ಇರೋದು ಅದೇನಾಗ್ತದೆ, ಶನಿ ಜೊತೆ ಕರ್ಮಕಾರಕ ಆಗಿರೋದ್ರಿಂದ ಭೋಗ ಜೀವನಕ್ಕೆ ಶನಿ ಬಿಡೋದಿಲ್ಲ, ಹಾಗಾಗಿ ಉತ್ಸಾಹ ನಿರುತ್ಸಾಹ ಬರ್ತದೆ. ನಂತರ ಅಷ್ಟಮಾಧಿಪತಿ ಬುಧಾದಿತ್ಯ ಯೋಗದಲ್ಲಿದ್ದಾನೆ. ಇಲ್ಲಿ ವಕ್ರಾಸ್ತ ಆಗಿದ್ರೂ ಸಹ ರವಿಯ ಜೊತೆಲಿರೋದ್ರಿಂದ ಬುಧಾದಿತ್ಯ ಯೋಗ ಬಂದಿರೋದ್ರಿಂದ ಖಂಡಿತವಾಗ್ಲೂ ಏನಾಗ್ತದೆ, ಆ ಒಂದು ಆಯುಷ್ಯ ಆರೋಗ್ಯ ಎಲ್ಲ ಇವರಿಗೆ ಬುಧಾದಿತ್ಯ ಯೋಗದಿಂದ ವೃದ್ಧಿ ಆಗ್ತದೆ. ನಂತರ 9ನೇ ಮನೆ ಅಧಿಪತಿ ಚಂದ್ರ, ಭಾಗ್ಯಸ್ಥಾನಾಧಿಪತಿ ಚಂದ್ರ, ದೈವಸ್ಥಾನಾಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ಇವ್ರಿಗೆ ಅದೃಷ್ಟ ಅನ್ನೋದು ಭಗವಂತ ಸದಾಕಾಲ ಕರುಣಿಸ್ತಾನೆ. ಅದೃಷ್ಟ ಅನ್ನೋದು ಇವ್ರ ಜೀವನದಲ್ಲಿ ತುಂಬ ಚೆನ್ನಾಗಿ ಇವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಇವರು ಯಾವುದಕ್ಕೆ ಪ್ರಯತ್ನ ಪಟ್ಟರು ಯಶಸ್ಸು ಖಂಡಿತ ಸಾಧಿಸ್ತಾರೆ. ಯಾಕೆಂದರೆ 9ನೇ ಮನೆ ಅಧಿಪತಿ ಲಗ್ನಾಧಿಪತಿ ಜೊತೆಗೆ ಲಗ್ನದಲ್ಲಿ ಬಂದಾಗ ಸರ್ವಶ್ರೇಷ್ಠ ಯೋಗ ಆಗ್ತದೆ. ಯೋಗಗಳಲ್ಲೇ ಸರ್ವಶ್ರೇಷ್ಠ ಯೋಗ ಅದು. ಲಗ್ನಾಧಿಪತಿ ಜೊತೆ ಲಗ್ನದಲ್ಲೇ ಇರತಕ್ಕಂಥ ಲಗ್ನಾಧಿಪತಿ ಜೊತೆ 9ನೇ ಮನೆ ಅಧಿಪತಿ ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಜೊತೆಗೆ ಬಂದು ಕೂತ್ಕೊಂಡಾಗ ಅದು ಇಬ್ಬರು ಮಿತ್ರಗಳೇ, ಕುಜ ಮತ್ತು ಚಂದ್ರ ಮಿತ್ರರೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಇವರಿಗೆ ಅತ್ಯಂತ ಶ್ರೇಷ್ಠವಾದ ರಾಜಯೋಗ ಉಂಟಾಗಿದೆ. ಬೇಕಾದ್ರೆ ಗಮನಿಸಿ, ಈ ಥರ ಯೋಗ ಎಲ್ಲರಿಗೂ ಬರೋದಿಲ್ಲ. ಅವರು 100ಕ್ಕೊಬ್ರಿಗೆ, ಯಾರಿಗೋ ಕೋಟಿಗೋ ಲಕ್ಷಕ್ಕೊಬ್ರಿಗೆ ಕೋಟಿಗೊಬ್ಬರಿಗೆ ಮಾತ್ರ ಬರೋದಿದು. ನಂತರ ಇನ್ನು ಕರ್ಮದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೋಡಿ, ಶಶ ಮತ್ತು ಭೃಗು ಕರ್ಮಯೋಗ. ಶಶ ಅಂದರೆ ಶನಿ, ಭೃಗು ಅಂದರೆ ಶುಕ್ರ. ಈ 2 ಗ್ರಹ ಯಾವುದೇ ಜಾತಕದಲ್ಲಿ ನೋಡ್ಕೊಳ್ಳಿ, ಈ ಶನಿ ಮತ್ತು ಶುಕ್ರ 2 ಗ್ರಹಗಳನ್ನು ಒಂದೇ ರಾಶಿಯಲ್ಲಿರಬೇಕು, ಅದು 10ನೇ ಮನೆ ಆಗಿರಬೇಕು. ಕರ್ಮಸ್ಥಾನ ಆಗಿದ್ದರೆ ಅತ್ಯಂತ ಸರ್ವಶ್ರೇಷ್ಠ ಯೋಗ. ಅವರ ಜೀವನ ಪರ್ಯಂತ ದುಡಿಯೋದಕ್ಕೆ, ಆಮೇಲೆ ಕೆಲಸ ಮಾಡ್ತಾರದ ಕಡೆ ಗಮನ ಕೊಡ್ತಾರೆ. ಅವ್ರ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡೋದ ಕಡೆನೇ ಗಮನ ಕೊಡ್ತಾರೆ. ಆ ಥರ ಯೋಗ ಆಗ್ತದೆ ಇದು. ಶುಕ್ರ ಮತ್ತು ಶನಿ ಸೇರ್ಕೊಂಡು ಇಬ್ಬರು ಮಿತ್ರ ಗ್ರಹಗಳು ಸೇರ್ಕೊಂಡು ನೋಡಿ, ಇದೆಂಥ ಪೂರ್ವ ಪುಣ್ಯ ಇವರಿಗೆ ಅಂದರೆ, ಲಗ್ನದಲ್ಲಿ ಮಿತ್ರ ಗ್ರಹಗಳು ಕುಜ ಮತ್ತು ಚಂದ್ರ, 10ನೇ ಮನೆಯಲ್ಲಿ ಶನಿ ಮಿತ್ರ ಮತ್ತು ಶುಕ್ರ ಮತ್ತು ಶನಿ ಮಿತ್ರ ಗ್ರಹಗಳು. ಸೊ ಆ ಭಾವಕ್ಕೆ ಹೆಚ್ಚು ಬಲ ಕೊಡ್ತಾರೆ. ಕೆಲಸದಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ತೋರಿಸ್ತಾರೆ ಇವರು. ಮತ್ತು 10ನೇ ಮನೆಯ ಅಧಿಪತಿ ಆದಂಥ ಸೂರ್ಯ ಏನಾಗಿದ್ದಾನೆ, ಬುಧನ ಜೊತೆ. ಬುಧ ಇಲ್ಲಿ ಉಚ್ಚನಾಗಿದ್ದಾನೆ, ವಕ್ರ ಆಗಿದ್ದಾನೆ, ಅಸ್ತ ಆಗಿದ್ದಾನೆ, ಓಕೆ. ಆದರೆ ಆ ವಕ್ರ ಆಸ್ಥಾನ ಒಂದು ಪ್ರಮಾಣನ ರವಿ ಬಂದು ಸೇರ್ಕೊಂಡಿರೋದ್ರಿಂದ ಬುಧಾದಿತ್ಯ ಯೋಗ ಉಂಟಾಗಿ ಆ ಬುಧನಿಗೆ ಶಕ್ತಿ ಬರ್ತದೆ. ಸೊ ಲಾಭಸ್ಥಾನದಲ್ಲಿ 10ನೇ ಮನೆ ಅಧಿಪತಿ ಇರೋದ್ರಿಂದ ರಾಜಕೀಯ ಲಾಭ ಪಡ್ಕೋತಾರೆ, ಅಧಿಕಾರ ಪಡ್ಕೋತಾರೆ, ಆಡಳಿತ ನಡೆಸ್ತಾರೆ. ಸರ್ವಶ್ರೇಷ್ಠಕ್ಕಾದಂಥ ಒಂದು ಇಲ್ಲಿ ಬುದ್ಧಿ, ಜ್ಞಾನ, ವಾಕ್ಚಾತುರ್ಯ ಎಲ್ಲ ಇವರಿಗೆ ಬುಧಾದಿತ್ಯ ಯೋಗದಿಂದ ಬರ್ತದೆ. ಯಾಕಂದರೆ ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇದ್ದೀವಿ ಇವ್ರ ಜೀವನ ಯಾವ ರೀತಿ ಇದೆ ಅಂತ. ಯಾಕಂದರೆ ಈ ಬುಧಾದಿತ್ಯ ಯೋಗ ಪಾವಕುಂಡಲಿಯಲ್ಲಿ ಅಷ್ಟೇ ಅಲ್ಲ ನೋಡಿ, ಅಂಶಕುಂಡಲಿಯಲ್ಲೂ ಸಹ ಬುಧಾದಿತ್ಯ ಯೋಗ ಇದೆ. ಮತ್ತು ಇಲ್ಲಿ ಶುಕ್ರ ಇಲ್ಲಿ ಏನಾಗಿದ್ದಾನೆ, 10ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಇದ್ದಾನೆ. ಮತ್ತು ಅಂಶಕುಂಡಲಿಯಲ್ಲೂ ಸಹ ಸಿಂಹರಾಶಿಯಲ್ಲೇ ಇದ್ದಾನೆ. ಹಂಗಾಗಿ ಶುಕ್ರ ವರ್ಗೋತ್ತಮ ಆಯಿತು. ಬುಧಾದಿತ್ಯ ಯೋಗ 2 ಕಡೆ ಇರೋದ್ರಿಂದ ಬುಧಾದಿತ್ಯ ಯೋಗದ ಸಂಪೂರ್ಣ ಬಲ ಇವರು ಅನುಭವಿಸ್ತಾರೆ. ಈ ರೀತಿಯಾಗಿ ಇವರಿಗೆ ನರೇಂದ್ರ ಮೋದಿಜಿಯವರಿಗೆ ಭಾವಕುಂಡಲಿರ್ತಕ್ಕಂಥ ಗ್ರಹಗಳು ಅತ್ಯಂತ ಶ್ರೇಷ್ಠ ಫಲ ಕೊಟ್ಟಿದೆ. ಇಲ್ಲಿ ಗುರು ಮತ್ತು ರಾಹುವಿನಿಂದ ಫಲ ಅಷ್ಟು ಇಲ್ಲದೇ ಇದ್ರೂ ಸಹ ಲಗ್ನದಲ್ಲಿರ್ತಕ್ಕಂಥ ಕುಜ 9ನೇ ಮನೆ ಅಧಿಪತಿ ಅಂತ ಚಂದ್ರನಿಂದ
ಇಲ್ಲಿ ಉಂಟಾಗಿರ್ತಕ್ಕಂಥ ಶಶಿಮಂಗಳ ಯೋಗ, ಚಂದ್ರ ನೀಚ ಭಂಗ ರಾಜಯೋಗ ಮತ್ತು ಕುಜನಿಂದ ರುಚಿಕ ಮಹಾಯೋಗ, 3 ಯೋಗಗಳು ಇವರಿಗೆ ಆಯುಷ್, ಆರೋಗ್ಯ, ಆಮೇಲೆ ಆಕರ್ಷಣೆ ಮಾಡುತ್ತೆ ಜನಗಳನ್ನ ಯೋಗ ಇದ್ರೆ ಅದು, ಮತ್ತು ಅಧಿಕಾರ ಪ್ರಾಪ್ತಿ, ಮತ್ತು ಶುಕ್ರ ಇಲ್ಲಿ ವರ್ಗೋತ್ತಮ ಆಗಿರೋದು ಕರ್ಮಸ್ಥಾನದಲ್ಲಿ ರಾಜಕೀಯಕ್ಕೆ ಬೇಗನೆ ಇವರಿಗೆ ಉತ್ತೇಜನ ಮಾಡುತ್ತೆ, ರಾಜಕೀಯದಲ್ಲಿ ಯಶಸ್ಸು ಕೊಡುತ್ತೆ. 10ನೇ ಮನೆ ಅಧಿಪತಿ ರವಿ ಬುಧಾದಿತ್ಯ ಯೋಗದಲ್ಲಿರೋದು ಯಶಸ್ಸು, ಗೆಲುವು ಮತ್ತು ಸುದೀರ್ಘವಾದ ಲಾಭ ಕೊಡುತ್ತೆ, ರಾಜಕೀಯದಲ್ಲಿ ಸಾಧನೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ, ವಾಕ್ ಚಾತುರ್ಯ ಕೊಡುತ್ತೆ, ಜನ ಇವ್ರನ್ನ ಮೆಚ್ಚುತ್ತಾರೆ, ಒಪ್ಕೋತಾರೆ, ಆ ರೀತಿ ಮಾತುಗಾರಿಕೆ ಕೊಡುತ್ತೆ ಬುಧಾದಿತ್ಯ ಯೋಗ. ನೋಡಿ ನೆಕ್ಸ್ಟು ಎಲ್ಲ ಆಯಿತು, ಎಲ್ಲ ಯೋಗಗಳು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗಜಕೇಸರಿ ಯೋಗ ಒಂದು ಮಾಡಿಲ್ಲ. ನೋಡಿ ಗಜಕೇಸರಿ ಯಾವ ರೀತಿ ಅಂದರೆ, ಗುರುವಿಗೆ ಕೇಂದ್ರ ಸ್ಥಾನ 10ರಲ್ಲಿ ಚಂದ್ರ ಇದ್ದಾನೆ, ಚಂದ್ರನಿಗೆ ಕೇಂದ್ರ ಸ್ಥಾನ 4ರಲ್ಲಿ ಗುರು ಇದ್ದಾನೆ. ಸೊ ಗುರು ಚಂದ್ರರು ಕೇಂದ್ರ ಸ್ಥಾನಗಳು ಒಬ್ರಿಗೊಬ್ರು ಇರೋದ್ರಿಂದ ಗಜಕೇಸರಿ ಯೋಗ ಉಂಟಾಗ್ತದೆ. 6 ಮಹಾಯೋಗಗಳು ಇರೋದ್ರಿಂದ ಇವರಿಗೆ ನರೇಂದ್ರ ಮೋದಿಜಿಯವರಿಗೆ ಈ ರಾಜನಾಗ್ತಕ್ಕಂಥ ಎಲ್ಲ ಯೋಗಗಳು ಇದೆ. ಒಂದು ಶಶಿಮಂಗಳ ಯೋಗ, ಒಂದು ಚಂದ್ರ ನೀಚಭಂಗ ರಾಜಯೋಗ, ರುಚಿಕ ಮಹಾಯೋಗ ಕುಜನಿಂದ, ಗಜಕೇಸರಿ ಯೋಗ ಕುಜ ಮತ್ತು ಗುರು ಮತ್ತು ಚಂದ್ರನಿಂದ ಗಜಕೇಸರಿ ಯೋಗ, ಮತ್ತು ಶನಿ ಶುಕ್ರರಿಂದ ಶಶ ಮತ್ತು ಭೃಗು ಕರ್ಮಯೋಗ, ಮತ್ತು ರವಿ ಮತ್ತು ಬುಧನಿಂದ ಬುಧಾದಿತ್ಯ ಯೋಗ. ಈ ರೀತಿ ಗ್ರಹಗಳ ಅನುಕೂಲಗಳು ನೋಡಿ. ಎಲ್ಲ ಗ್ರಹಗಳು 4ರಲ್ಲಿ ಗುರು ಕೇಂದ್ರ, ಲಗ್ನದಲ್ಲಿ ಕುಜ ಚಂದ್ರ ಕೇಂದ್ರ, 10ರಲ್ಲಿ ಶನಿ ಶುಕ್ರ ಕೇಂದ್ರ, 11 ಮಾತ್ರ ಲಾಭಸ್ಥಾನ. ಇದು ಕೇಂದ್ರನಲ್ಲ, ತ್ರಿಕೋಣನಲ್ಲ, ಅದು ಲಾಭಸ್ಥಾನ. ಇದು ಲಾಭದಲ್ಲಿ ಬುಧಾದಿತ್ಯ ಯೋಗ. ಈ ರೀತಿ ಶುಭ ಯೋಗಗಳಲ್ಲಿ ಇರ್ತಕ್ಕಂಥ ರಾಜನಿಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಇರ್ತಕ್ಕಂಥ ಜಾತಕ ಇದು. ಹಾಗಾಗಿ ಇವರಿಗೆ ಅದೇ ರೀತಿ ಪುಣ್ಯವರು ಅನುಭವಿಸ್ತಾ ಇದ್ದಾರೆ. ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ, ಇವರು 1998ರಿಂದ 2001ರಲ್ಲಿ ಶುಕ್ರನ ದಶೆ ನಡೀತಾ ಇತ್ತು. ಶುಕ್ರನ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇತ್ತು. ಆ ಶನಿ ಭುಕ್ತಿ 2001ರಲ್ಲಿ ಇವರಿಗೆ ಗುಜರಾತಲ್ಲಿ CM ಆದರು. 2001ರಲ್ಲಿ CM ಆದರು. ಆಗ ಶನಿ ಭುಕ್ತಿ ನಡೀತಾ ಇತ್ತು. ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇತ್ತು. ಆಗ ಇವರು CM ಆದರು ಗುಜರಾತಲ್ಲಿ. 2001ರಿಂದ 2014ವರೆಗೂ ಬರೋಬ್ಬರಿ ಎಷ್ಟು ವರ್ಷ, 14 ವರ್ಷ CM ಆಗಿ ಕಾರ್ಯನಿರ್ವಹಿಸಿದ್ರು. ನಂತರ 2014ರಲ್ಲಿ ಮೇ ತಿಂಗಳಲ್ಲಿ ಚಂದ್ರದ ದಶೆ ನಡೀತಾ ಇತ್ತು. ಚಂದ್ರ ದಶೆಯಲ್ಲಿ ಕುಜನ ಭಕ್ತಿ ನಡೀತಾ ಇತ್ತು. ಆಗ 2014 ಮೇಯಲ್ಲಿ ಇವರು ಪ್ರಧಾನಮಂತ್ರಿ ಆದರು, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆದರು. ಆಗ ಕುಜ ಚಂದ್ರ ಕಾಂಬಿನೇಷನ್ ನೋಡಿ, ಚಂದ್ರ ದಶೆಯಲ್ಲಿ ಕುಜನ ಭಕ್ತಿ ನಡೀತಾ ಇತ್ತು. ಆಗ ಪ್ರಧಾನಮಂತ್ರಿ ಆದರು. ನಾನು ಹೇಳಿಲ್ವಾ ನೋಡಿ, ಚಂದ್ರ ದಶೆ ಕುಜನ ಭುಕ್ತಿ ಎಂಥ ಮಹಾಯೋಗ. 3 ಯೋಗಗಳಿದೆ ಲಗ್ನದಲ್ಲಿ. ಆಗ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆದರು, ರಾಜ ಆದರು ಇವರು. ನೋಡಿ 2014ರಿಂದ 2024 ಪ್ರೆಸೆಂಟ್ ನಡೀತಾನೆ ಇದೆ. ಈಗ ಪ್ರೆಸೆಂಟು ಕುಜದಶೆ ನಡೀತಾ ಇದೆ ಇವರಿಗೆ. ಕುಜದಶೆ ಅಂದರೆ ನೋಡಿ, ರುಚಕ ಮಹಾಪುರುಷ ಯೋಗ, ಶಶಿಮಂಗಳ ಯೋಗ ಎಲ್ಲ ಇದೆ. ಆ ಕುಜದಶೆಯಲ್ಲಿ ಶನಿ ಭುಕ್ತಿ ನಡೀತದೆ. ಶನಿ 10ರ ಕರ್ಮಸ್ಥಾನದಲ್ಲಿದ್ದಾನೆ. ಶನಿ ಭುಕ್ತಿ ನಡೀತಾ ಇದೆ 2025ವರೆಗೂ. ಕುಜದಶೆಯಲ್ಲಿ ಶನಿ ಭುಕ್ತಿ ಇರುತ್ತೆ. ಶನಿ ಖಂಡಿತ ಇಲ್ಲಿ ಕುಜದಶೆ ಇರೋದ್ರಿಂದ, ಶನಿ ಇಲ್ಲಿ ಅಸ್ತ ಆಗಿದ್ರು ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ, ವರ್ಗೋತ್ತಮ ಇರೋದ್ರಿಂದ, ಮತ್ತು 10ನೇ ಮನೆ ಅಧಿಪತಿ ಶುಕ್ರ ಲಾಭಸ್ಥಾನದಿಂದ ಖಂಡಿತವಾಗ್ಲೂ ಮತ್ತೆ ಇವರು PM ಆಗಿ ಆಗ್ತಾರೆ, ದೇಶದ ಪ್ರಧಾನಮಂತ್ರಿ ಆಗಿ ಆಗ್ತಾರೆ. 2025ರಲ್ಲಿ ಇವರೇ ಮತ್ತೆ ರಾಜ ಆಗ್ತಾರೆ, ಇವರೇ ಕಿಂಗ್ ಆಗ್ತಾರೆ, ಇವರೇ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶನ ಮುಂದೂಡಿಸ್ತಾರೆ. ಈ ರೀತಿಯಾದಂಥ ಮಹಾಯೋಗಗಳು, ದಶಾಭುಕ್ತಿಗಳು ಸಹ ಇವರಿಗೆ ಹೆಲ್ಪ್ ಮಾಡಿದೆ. ಆ ಟೈಮ್ಗೆ ಏನು ಬೇಕೋ ಅದು ಕೊಟ್ಟೇ ಕೊಡುತ್ತೆ. ಜ್ಯೋತಿಷ್ಯ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಜ್ಯೋತಿಷ್ಯ ಜಾತಕ ಅನ್ನೋದು ಸುಳ್ಳಲ್ಲ. ಹಾಗಾಗಿ ಮಹಾಪುಣ್ಯವಂತರ ಜಾತಕಗಳು ನಾವು ಗಮನಿಸ್ಕೊಂಡಾಗ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡಿದೆ ದಶಾಭುಕ್ತಿಗಳು, ಗ್ರಹಗಳು, ಯೋಗಗಳನ್ನ ಪರಿಶೀಲನೆ ಮಾಡ್ಬೇಕು ನಾವು. ಯಾವ್ಯಾವ ರೀತಿ ಯೋಗ ಇದೆ, ಏನೇನು ಫಲ ಕೊಡುತ್ತೆ ನೋಡಿ. ಇವರಿಗೆ ವೈವಾಹಿಕ ಜೀವನ ಇಲ್ಲ. ಯಾಕಂದರೆ 7ನೇ ಮನೆ ಅಧಿಪತಿ ಶುಕ್ರ ಇಲ್ಲಿ ಏನಾಗಿದ್ದಾನೆ ಅಂದರೆ, ಶನಿ ಜೊತೆ ಕರ್ಮಕಾರಕ ಜೊತೆ ಬಂದು ಕೂತ್ಕೊಂಡ. ಮತ್ತು ಧನ ಯೋಗ ಇಲ್ಲ, ಪುತ್ರ ಯೋಗ ಇಲ್ಲ, ಸುಖ ಇಲ್ಲ. ಎಲ್ಲ ರೀತಿಯ ಒಂದು ಜೇಸಿಕ್ಕಾಗಿ ದುಡಿತಕ್ಕಂಥ ಯೋಗ ಆಗಿದೆ ಇವ್ರದ್ದು. ಜಾತಕದಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ರಾಜನಾಗ್ತಕ್ಕಂಥ ಯೋಗ, ರುಚಕ ಮಹಾಪುರುಷ ಯೋಗ, ಶಶಿಮಂಗಳ ಯೋಗ, ಚಂದ್ರ ನೀಚಭಂಗ ರಾಜಯೋಗ, 9ನೇ ಮನೆ ಅಧಿಪತಿ ಲಗ್ನಾಧಿಪತಿ ಜೊತೆ ಬಂದು ಕೂತ್ಕೊಳ್ಳೋದು ಮಹಾಶ್ರೇಷ್ಠವಾದ ಯೋಗ ಅದು. ಮತ್ತು ಬುಧಾದಿತ್ಯ ಯೋಗ 2 ಕಡೆಯಿಂದ ಬರೋದು ತುಂಬ ಶ್ರೇಷ್ಠವಾದ ಯೋಗ ಅದು. ಈ ರೀತಿಯಾಗಿದೆ ನರೇಂದ್ರ ಮೋದಿಜಿಯವರ ಜಾತಕ. ನೋಡ್ಕೊಳ್ಳಿ, ನಿಮ್ಮ ಜಾತಕಗಳು ನೋಡ್ಕೊಳ್ಳಿ. ಯಾರಾದರೂ ನಿಮಗೆ ಆ ಥರ ಯೋಗಗಳಿದೆಯೋ ಪರಿಶೀಲನೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.